ತುಮಕೂರು ಜಿಲ್ಲೆ ತುಮಕೂರು ತಾಲೂಕಿನ ಉರುಕೆರೆ ಪಂಚಾಯಿತಿಯ ಅನ್ನೇನಹಳ್ಳಿ ಗ್ರಾಮದಲ್ಲಿ ನಡೆಯುತ್ತಿದೆ ದಲಿತರ ಮೇಲೆ ದೌರ್ಜನ್ಯ. ಅನ್ನೇನಹಳ್ಳಿ ಗ್ರಾಮವಾಸಿಯಾದ 35 ವರ್ಷದ ಹನುಮಂತರಾಜು ಸಾವಿನ ನಂತರ ಅಂತ್ಯಕ್ರಿಯೆಗೆ ಸಮಸ್ಯೆ ಮಾಡುತ್ತಿರುವ ರೇವೆ ಫ್ಯಾಕ್ಟರಿಯ ಮಾಲೀಕರು. ನಂತರ ದಲಿತ ಮುಖಂಡರು ಹಾಗೂ ಪೊಲೀಸ್ ಇಲಾಖೆ ತಹಸೀಲ್ದಾರರ ಸಮ್ಮುಖದಲ್ಲಿ ಅಂತ್ಯಕ್ರಿಯೆ ಮಾಡಲು ಅನುವು ಮಾಡಿಕೊಡಲಾಯಿತು. ನಮ್ಮ ಹನುಮಂತರಾಜು 13 ಕುಂಟೆ ಜಾಗ ಇರುತ್ತೆ. ಈ ರೀಸೆಂಟಾಗಿ 13 ಕುಂಟೆ ಜಮೀನು ಮಾರಿರ್ತಾರೆ. ಮಾತ್ರ ದುಡ್ಡು ಕೊಟ್ಟಿರ್ತಾರೆ ರಿಜಿಸ್ಟರ್ ಇದೆ. ಇನ್ನು 3 ಕುಂಟೆಗೆ ದುಡ್ಡು ಕೊಟ್ಟಿರಲ್ಲ, ಇವ್ರಿಗೂ ಏನು ಹೇಳಿಕೆ ಮಾಡ್ಕೊಂಡಿರಲ್ಲ. ಇವಾಗ ಸತ್ತಿ 2 ದಿನ ಇದೆ. ನಿನ್ನೆ ಇವತ್ತು ಊಡಕ್ಕೆ ಹೋಗ್ತಿದ್ರೆ ಆಮೇಲೆ ದೌರ್ಜನ್ಯ ಮಾಡ್ತಾರೆ, ಪೊಲೀಸನ್ನು ಕರ್ಸವ್ರೆ. ನಮ್ಗೆ ಇಲ್ಲಿ ಅನ್ನೇನಹಳ್ಳಿಗೆ ಸ್ಮಶಾನ ಇಲ್ಲ, ಮಾದಿಗರಿಗೆ ಅಂದರೆ ಇವ್ರಿಗೆ 13 ಕುಂಟೆ ಜಮೀನು ಇರ್ತೈತೆ. 13 ಕುಂಟೆ ಜಮೀನಾಗೆ 10 ಕುಂಟೆ ಮಾರಿರ್ತಾರೆ, ಇನ್ನು 3 ಕುಂಟೆ ಜಮೀನು ಉಳಿಸ್ಕೊಂಡಿರ್ತಾರೆ. ಆದರೂ ಇವ್ರಿಗೆ ಖರಾಬ್ 4 ಕುಂಟೆ ಐತೆ, ಆದರೆ ಉಣಕ್ಕೂ ಸಹ ಬಿಡ್ತಾ ಇಲ್ಲ. ಇವ್ರು ಬಿಡ್ದಂಗೆನೇ ಮಾಫಿಯಾನ ಬಂದಿವೆ. ನಿಮ್ಮ ಊರಿಗೊಂದು ಸ್ಮಶಾನ ಕೊಡ್ಬೇಕಂತ ಸ್ಮಶಾನ ಕೊಡ್ತೀನಿ ಅಂತ ಹೇಳಿದ್ರೆ ತಹಸೀಲ್ದಾರರು ಇನ್ನೂ ಸಹ ಬಂದಿಲ್ಲ. ಮತ್ತು ತೋರಿಸ್ಕೊಡ್ತೀನಿ ಅಂತ ಹೇಳವ್ರೆ, ತೋರಿಸಿ ಕೊಟ್ಟಿಲ್ಲ. ಹಾಗಾಗಿ ನಾವು ಇವತ್ತು ಇನ್ನೊಂದು 10-20 ನಿಮಿಷ ಏನಾದ್ರೂ ತಹಸೀಲ್ದಾರ್ ಮತ್ತು ಜಿಲ್ಲಾಡಳಿತ ಯಾರು ಬರಲಿಲ್ಲ ಅಂದರೆ ನಾವು ಸೀದಾ ಡಿ ಸಿ ಆಫೀಸ್ ಹತ್ರ ಹೋಗಿದ್ದಾನೆ ಹೆಣ ಇಟ್ಕೊಂಡು